ಪ್ರಾಂಕ್ ಕಾಲ್ಸ್ ಮಾಡ್ತಾ ಇದೀವಿ. ದಪ್ಪಕ್ಕೆ ಟಿಪ್ಸ್ ಕೊಡಿ. ನೈಟ್ ಆಗಿದೆ, ಮಲ್ಕೊಳ್ಳಿ. ದಿನ ಬಂದಿರ ಬಿಲ್ ಪ್ಲೀಸ್ ಮಾತಾಡಿ. ಇಲ್ಲ, ಬೆಳಿಗ್ಗೆ ಮಾತಾಡೋಣ. ನನ್ಗೊಬ್ರ ಮೇಲೆ ಕರೆಂಟ್ ಕ್ರಶ್ ಆಗೋಗಿದೆ ತೇಜ. ಜನ ಎಲ್ಲ ನಿನ್ಗೆ ಇಲ್ಲಿ ದುಡ್ಡಲ್ಲ, ನಾನು ನಿನ್ ದುಡ್ಡು ಹಾಕೋದು 3 ಗಂಟೆ ಆದಾಗ ಹೋಗ್ತಾ ಇತ್ತಲ್ಲ ನನ್ ಮಕ್ಳು ಅಂತ ಮೆಸೇಜ್ ಬರ್ತಾ ಇಲ್ಲ ನಿನ್ ಕಾಲೇಜಿದ್ದು. ನಮ್ಮ ಅಪ್ಪ ಹತ್ರ ರಾತ್ರಿ ಹೊತ್ತು ಕೆಮ್ಮಿ ನಮ್ ಲವ್ ವಿಷಯ ಹೇಳ್ಬಿಡು ಮಾಮಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಆಕ್ಚುಲಿ ನಾನು ಎಡಿಟಿಂಗ್ ಮುಗಿಸಿ ಯಾವುದೋ ಒಂದು ಬುಕ್ ಬೇರೆ ಐತೆ, ಅದು ಓದ್ಬಿಟ್ಟು ಬಿತ್ಕೊಳ್ತಿದ್ದೆ ಶಿಸ್ತಾಗಿ. ಆದ್ರೆ ನನ್ನ ಜೀವನದಲ್ಲಿ ನನ್ನ ತಂಗಿ ಅಂತ ಒಬ್ಳವಳೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವಳಿಗೆ ನಿದ್ದೆ ಬರ್ತಾ ಇಲ್ವಂತೆ, ಅದಕ್ಕೆ ಇವಾಗ ನಾವು ಪ್ರ್ಯಾಂಕ್ ಕಾಲ್ಸ್ ಮಾಡ್ತಾ ಇದೀವಿ. ಪ್ರ್ಯಾಂಕ್ ಕಾಲ್ ಮಾಡ್ಬೇಕನ್ನೋ ಯಾವ ಇಂಟೆನ್ಷನ್ನು ನನ್ಗಿರ್ಲಿಲ್ಲ, ನಂಗೂ ಆದ್ರೆ ಇವಾಗ ನಮಗೆ ಇವಳಿಗೆ ನಿದ್ದೆ ಬರ್ತಿಲ್ಲ, ನಂಗೆ ನಿದ್ದೆ ಬರ್ತಿದೆ. ಆಕ್ಚುಲಿ ಬೋರ್ ಆಗ್ತಿದೆ. ಅದು ಆಕ್ಚುಲಿ ಕಂಬಿಟ್ಟಿದ್ದೆ. ಮಾಡೋಣ. ಗೆಟ್ ರೆಡಿ ವಿತ್ ವರ್ಷಿ ಇನ್ ಜಸ್ಟ್ 2 minutes. ಅವಳಿಗಷ್ಟು ಏನೇ ಬೊಟ್ಟಿಕಂತೀನಿ. ನಮ್ಮಪ್ಪ ಗೌರವ ಕಾಪಾಡ್ತೀನಿ, ಬೊಟ್ಟಿಗೆ ಕಾಪಾಡು. ಎಷ್ಟು ಕೆಡ್ದಾಗೈತೆ ಅಂತ ತಿಳ್ಕೊ. ಅದಕ್ಕೆ ನಾನೇ ಪರವಾಗಿಲ್ಲ, ಒಂದ್ ಮಟ್ಟಕ್ಕೆ ಇವತ್ತು ಚೆನ್ನಾಗಿದ್ದೀನಿ. ನಾನೇನ್ ಬೀದಿಲಿ ಇದ್ದೀರಾ? ಪಾಕೆಟ್ ಹುಡುಕ್ತಾ ಇದ್ದೀನಿ, ಇಲ್ಲಿ ಪಾಕೆಟ್ ಸಿಗ್ತಾ ಇಲ್ಲ. ಜುಡಿಯೋದವ್ರಿಗೆ ಹೇಳ್ಬೇಕು ಫಸ್ಟ್ ಇಲ್ಲಿ ಪಾಕೆಟ್ ಮಾಡಿ ಅಂತ. ಆಕ್ಚುಲಿ ಗೈಸ್, ದಪ್ಪ ಆಗಕ್ಕೆ ಟಿಪ್ಸ್ ಕೊಡಿ. ದಪ್ಪ ಆಗಬೇಕು, 1 ತಿಂಗಳಲ್ಲಿ ದಪ್ಪ ಆಗಕ್ಕೆ ಟಿಪ್ಸ್ ಕೊಡಿ ಪ್ಲೀಸ್. ಅಂಡ್ ದಿ ಫಸ್ಟ್ ಕಂಟೆಸ್ಟೆಂಟ್ ಯಾರು? ಯಾರಿಗೆ ಪ್ರ್ಯಾಂಕ್ ಮಾಡೋಣ ಈಗ? ಮಿನಿ ಸ್ಟಾರ್ಸ್ ಪ್ರ್ಯಾಂಕ್ ಮಾಡ್ಬಿಡೋದಾ? ನನ್ನ ವಾಯ್ಸ್ ಅವ್ರಿಗೆ ಎಲ್ಲರಿಗೂ ಗೊತ್ತು. ಸೊ ನನ್ ಗೊತ್ತಿಲ್ಲಲ್ಲ, ನೀನ್ ಗೊತ್ತಿಲ್ಲ ಇಸ್ ಫೈನ್. ನಂಬರ್ ಗೊತ್ತಿಲ್ಲಲ್ಲ, ನಿನ್ ನಂಬರ್ ಗೊತ್ತಿಲ್ಲ, ಅದು ಫೈನೇ. ಆದ್ರೆ ಮಿನಿ ಸ್ಟಾರ್ಸ್ ಅಲ್ಲಿ ಇರೋರು ಎಲ್ಲ ಕಂತ್ರಿಗಳು. ಯಾಕಂದ್ರೆ ಎಲ್ಲ ಪ್ರ್ಯಾಂಕರ್ಸ್ ಅವರು ಪ್ರ್ಯಾಂಕ್ ಮಾಡ್ತಾರೆ ಬೇರೆಯವ್ರ ಮೇಲೆ. ಸೊ ಅಷ್ಟು ಈಸಿಯಾಗಿ ಪ್ರ್ಯಾಂಕ್ ಆಗಲ್ಲ. ಹಲೋ ಪಿಂಡ ಗೊತ್ತಾಗುತ್ತೆ. ಹಲೋ ಯಾರನ್ನ ಮಾಡೋಣ? 4 ಜನ ಅಲ್ವಾ ಇರೋದು? ಆಯ್ತು, ನನ್ನ 4 ಜನ ಒಬ್ರು 4 ಹೆಸರು ಇಟ್ಕೊಂಡೆ. ನೀನು ಯಾರನ್ನಾರು ಮುಟ್ರೆ ನಾನು ಯಾರ ಹೆಸರು. ಓಕೆ ಇರು. ಓಕೆ ಶರತಾ ಲೇ, ಅವ್ನು ಬೈದು ಬಿಡ್ತಾನ್ಲೇ. ಶರತ್ ಅಂತೆ. ಫಸ್ಟು ಸಾಫ್ಟ್ ಪೀಪಲ್ ಇಂದ ಹೋಗೋಣ. ಫಸ್ಟು ವಿಲ್ ಗೋ ವಿತ್ ಸುದೀಪ್ ಗೈಸ್. ಯಾಕಂದ್ರೆ ನನ್ನ ಪ್ರಕಾರ ಬೈಯಲ್ಲ ಅನ್ಕೊಂಡಿದೀನಿ. ಅಫ್ಕೋರ್ಸ್ ಎಸ್ ಬೈಯಲ್ಲ. ಈ ಟೈಮಲ್ಲಿ ಕಾಲ್ ಪಿಕ್ ಮಾಡ್ತಾರ ಅನ್ನೋದೇ ಡೌಟು. ಯಾಕಂದ್ರೆ ಟೈಮ್ ಇಷ್ಟೇ 12:13 ಆಗಿದೆ. ಬರ್ಡೇ ಕರೆಕ್ಟು ಸುದೀಪ್ ಬರ್ಡೇ ಗೈಸ್. ಸೊ ಅದು ಆಗೋಗಿದೆ. ಬ್ರೋ ನಿಮ್ಮ ಬರ್ಡೇಗೆ ನಾನು ವಿಶ್ ಮಾಡಬೇಕಿತ್ತು ಬ್ರೋ. ನಾನು ನಿಮ್ಮ ದೊಡ್ಡ ಬ್ರೋ ಅಂತ ಅನ್ನಲ್ಲ ಸರ್. ನನ್ನೊಂದು ಹುಡುಗಿ, ನನಗೆ ನೀವೆಲ್ಲ ಜಾಸ್ತಿ ಇಷ್ಟ. ಅಲ್ಲಲ್ಲಲ್ಲಲ್ಲ ಪ್ಲೀಸ್ ಮದುವೆ ಆಗಿ ಪ್ಲೀಸ್. ತಲೆ ಆಡೋಣ. ಲೇ ಸುದೀಪ್ ಗೊತ್ತಾಗ್ಬಿಡುತ್ತಲೇ. ತೆಲುಗು ಬರುತ್ತೆ ನಿಂಗೆ ಫುಲ್ಲು ಕಂಪ್ಲೀಟ್ ಆಗಿ? ಬರುತ್ತೆ ಫುಲ್. ನಮಗೆ ತೆಲುಗು ಬರುತ್ತಾ? ಬರಲ್ಲ. ತೆಲುಗು ಬರಲ್ಲ. ಮತ್ತೆ ನಾನು ತೆಲುಗು ಮಾತಾಡ್ತೇನೆ. ಲೇ ನೀನ್ ತೊದಲ್ಸಿದ್ರೆ ಗೊತ್ತಾಗ್ಬಿಡುತ್ತಲೇ. ಹಲೋ ಇಂಗ್ಲಿಷಲ್ಲಿ ಮಾತಾಡು. ಇಂಗ್ಲಿಷಲ್ಲಿ ಮಾತಾಡು. ಇಂಗ್ಲಿಷಲ್ಲಿ ಮಾತಾಡ್ತೀನಿ. ಈಗ ಸ್ಟಕ್ ಆಗ್ಬಿಡ್ತೀನಿ ಒಂದೊಂದ್ ಕಡೆ. ನಿನ್ಗೆ ಬರುತ್ತೆ ಇಂಗ್ಲಿಷ್ ಮಾತಾಡು. ಸುದೀಪ್ಗೂ ಬರುತ್ತೆ, ಬಟ್ ಇವು ಬೋತ್ ಆರ್ ಆನ್ ದಿ ಸೇಮ್ ಬೋಟ್. ಬರುತ್ತೆ ಮಾತಾಡು. ತೆಲುಗು ಬೇಡಲೇ, ಇಂಗ್ಲಿಷಲ್ಲಿ ಮಾತಾಡು. ಫಸ್ಟ್ ಅವ್ನು ಕಾಲ್ ಪಿಕ್ ಮಾಡ್ತಾನ. ತೆಲುಗುನಲ್ಲಿ ಮಾತಾಡ್ಬೇಡ, ಕನ್ನಡದ. ಸೊ ನಂಗೆ ಕನ್ನಡನೇ ಬರುತ್ತೆ ಗುರು. ಕನ್ನಡ ಅಲ್ಲ, ಕನ್ನಡದಲ್ಲಿ ಮಾತಾಡ್ರೆ ಸಿಗಾಕೊಂಡ್ಬಿಡ್ತೀವಿ. ಕನ್ನಡದಲ್ಲಿ ಮಾತಾಡ್ತೀನಿ, ಏನೇನೋ ಮಾತಾಡ್ಬೋದು. ಇಂಗ್ಲಿಷಲ್ಲಿ ಏನ್ ಮಾತಾಡ್ಬೇಕಂತ ಫುಲ್ ಫ್ಲಾಶ್ ಆಗಲ್ಲ. ಫೈನಲಿ ವಿತ್ ಸೋ ಮಚ್ ಆಫ್ ಡಿಫಿಕಲ್ಟೀಸ್ ಐ ಗಾಟ್ ಯುವರ್ ನಂಬರ್. ಐ ಆಮ್ ವೆರಿ ಗ್ಲಾಡ್ ಟು ಟಾಕ್ ಟು ಯು. ಅಕ್ಕ ನೀನು ಇಂಗ್ಲೀಷು ಯಾವ್ದ್ರಲ್ಲಿ ಮಾತಾಡ್ತೀನಿ ಈಗ? ಕನ್ನಡದಲ್ಲ ಮಾತಾಡ್ತೀನಿ. ಮೋಸ್ಟ್ಲಿ ನಾನು ನಂಬ್ತೀನಿ. ಕಾಲ್ ಕಾಲ್ ಮಾಡಿ ಧೈರ್ಯ ಬರುತ್ತೆ.
ಹಲೋ ಕಟ್ ಮಾಡಿಬಿಟ್ರು ಶಿಟ್ ನಂಗೆ ಬೆಲೆ ಇಲ್ವಾ. ಹಲೋ ಹಲೋ ಸುದೀಪ್ ಅವ್ರ ಜೊತೆ ಮಾತಾಡ್ತಿದ್ದೀನಿ. ಹೌದು, ಯಾರಿದು? ಸುದೀಪ್ ಅವರೇ, ಅದು ಆ್ಯಕ್ಚುಲಿ ನಿಮ್ಮ ಬರ್ಡೇ ಇತ್ತಲ್ಲ, ಅದು ವಿಶ್ ಮಾಡೋಕ್ಕೆ ಕಾಲ್ ಮಾಡಿದೆ. ಓ ಹೌದಾ, ಸೂಪರ್ ಸೂಪರ್. ಯಾವ ಊರು, ಯಾರಿಂದ ಮಾತಾಡ್ತಿರೋದು? ನಾವು ಹೆಬ್ಬಾಳಿಂದ. ಹೆಬ್ಬಾಳಿಂದನಾ? ಆ್ಯಕ್ಚುಲಿ ನಿಮ್ಮ ನಂಬರ್ ತುಂಬ ಕಷ್ಟಪಟ್ಟು ಸಿಕ್ಕಿದೆ. ಈಗ ಬೆಳಗಿಂದ ನಿನ್ನೆ ನೈಟಿಂದ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ನಂಬರ್ ಹುಡ್ಕೋಕ್ಕೆ, ಬಟ್ ಇವಾಗ ಸಿಕ್ತು. ಹೆಂಗ್ ಸಿಕ್ತು ನಂಬರು? ಹಿಂಗೆ ಯಾರೋ ಕಂಟೆಂಟ್ ಕ್ರಿಯೇಟರ್ಸಿಂದ ಯಾರೋ ನೋಯಿಸ್ಕೊಂಡು. ಹೌದಾ, ಸೂಪರ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಿನಿಮಮ್ ಹ್ಯಾಪಿ ಅನ್ಸತ್ತಡಿ. ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಡನ್ ಡನ್ ಡನ್, ಥ್ಯಾಂಕ್ ಯು ಸೊ ಮಚ್. ನೀವು ಹೇಗಿದೆಯಲ್ಲ? ಇದು ಫ್ರೀ ಇದ್ದೀರಾ? ಇಲ್ಲ. ಬಬಿತಾ ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಇವಾಗ ನೈಟ್ ಆಗಿದೆ, ಅದೇ ನೀವು ಆರಾಮ್ ಮಲ್ಕೊಳ್ಳಿ, ನೋಡೋಣ ಬೆಳಗ್ಗೆ ನೋಡೋಣ. ಥ್ಯಾಂಕ್ ಯು. ನಾನು ಇರೀ ಅಲ್ಲ 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 ಇಷ್ಟೊಂದು ಕಷ್ಟಪಟ್ಟು ನಂಬರ್ ತೊಗೊಂಡಿದ್ದೀನಿ, ನೀವು ಇದು ಮಾಡಿದ್ರೆ ಹೆಂಗೆ? ಇಲ್ಲ, ಬೆಳಿಗ್ಗೆ ಮಾತಾಡೋಣ, ಖಂಡಿತ. ಪ್ಲೀಸ್ ಮಾತಾಡಿ. ಬೆಳಿಗ್ಗೆ ಮಾತಾಡೋಣ, ಖಂಡಿತ ಬೆಳಿಗ್ಗೆ ಮಾತಾಡೋಣ. ಪ್ಲೀಸ್ ತುಂಬ ಕಷ್ಟಪಟ್ಟು ನಿಮ್ಮ ನಂಬರ್. ಒಂದ್ ಸೆಕೆಂಡ್ ಡೌಟ್ ಬಂತು, ಯಾಕೆ ಆಮೇಲೆ ವರ್ಷ ಐತಲ್ಲ ಅಂತ. ಬಟ್ ಆದ್ರೂ ಅವ್ರು ಮಾಡಿದಾರಲ್ವಾ, ಬೇಜಾರಾಗ್ಬಾರ್ದು ಅಂದ್ಬಿಟ್ಟು ನಂಗೆ ಮಾತಾಡ್ತಾರೆ. ಸುಮ್ಮನೆ ನಿದ್ದೆ ಬರ್ತಿರ್ಲಿಲ್ಲ ನಮ್ಗೆ, ಅದಕ್ಕೆ. ನಿದ್ದೆ ಬರ್ತಿಲ್ಲ ಅಂತ ನನಗ್ ಯಾರದಪ್ಪ ಈ ನಂಬರು? ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದು. ನಿದ್ದೆ ಬರ್ತಿಲ್ಲ ಅಂತ ನಾಳೆ ಟೈಮ್ ಪಾಸ್. ಬೆಡ್ರಸ್ ಹೋಗಯ್ಯ, ಬೆಡ್ರಸ್ ಹೋಗಯ್ಯ, ನಾಳೆ ಕ್ಲಾಸ್ ಇದೆ ಅವ್ರಿಗೆ. ಅಯ್ಯೋ ಅದ್ಯಾಕೆ ನಗ್ಬಿಟ್ರಿ? ಸಂಧ್ಯಾ ನಗ್ಬಿಟ್ಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡ್ತಿದ್ದೆ, ಅವ್ಳು ನಗಿಸ್ಬಿಟ್ಲು. ಇಲ್ಲ ನೀವ್ ಮಾತಾಡಕ್ ಆಗ್ತಿರಲ್ಲ ಬಿಡಿ, ಕಟ್ ಮಾಡ್ತಿದ್ದೆ ಬೇಗನೆ. ಇನ್ನೊಂದ್ 2 ನಿಮಿಷ ನಾನೇ ಕಟ್ ಮಾಡ್ತಿದ್ದೆ. ಬಿಡಿ ನಾನೇ ಮಾತಾಡೋಣ, ಬಿಡಿ ಹೆಂಗೆ ಬಿಡಿ ಆರಾಮಾಗಿ ಮಾಡ್ಕೊಳ್ಳಿ. ಯಾರೋ ಕಂಟೆಂಟ್ ಕ್ರಿಯೇಟರ್ಸ್ ಕೊಟ್ರು ಅಂತ ಹೇಳಿದಾಗ ಫುಲ್ ಶಾಕ್ ಆಗ್ಬಿಟ್ರಿ. ಹೆಂಗೆ ನೀವು? ಇಲ್ಲ, ಇವತ್ತು ಬೆಳಗ್ಗೆ ಅಲ್ಲ, ಸಾರಿ, ಮಧ್ಯಾಹ್ನ ಇನ್ನೊಬ್ರು ಕಾಲ್ ಮಾಡಿದ್ರು. ಅವರು 3 ತಿಂಗಳಿಂದ ಹುಡುಕ್ತಿದ್ರಂತೆ. ಅಯ್ಯಯ್ಯೋ, ನೀವು ಅದೇ ತರನೇ ಹೇಳ್ತಾ ಇದ್ದೀರಾ. ನಾನು ಒಂದ್ ಕಡೆ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀನಿ ಇದು ಮತ್ತೆ ಅಂತ. ಮಧ್ಯಾಹ್ನ ಬೇರೆ 3 ತಿಂಗಳಿಂದ ಹುಡುಕ್ಬಿಟ್ಟು ಅವ್ರು ಯಾರೋ ನಮ್ಗೆ ಗೊತ್ತಿರೋ ಒಬ್ರು ಅಣ್ಣ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಂಬರ್ ಇಸ್ಕೊಂಡು ಮಧ್ಯಾಹ್ನ ಕಾಲ್ ಮಾಡಿದ್ರಂತೆ. ಅದಾಯ್ತು ಸೀನ್ ಅಲ್ವಾ. ಮೇ ಬಿ ಮತ್ತೆ ಅವ್ರು ಯಾರೋ ಇನ್ನೊಬ್ರು ಕೊಟ್ಟಿರ್ಬೇಕಾದ್ರೆ ಇವ್ರು ಹುಡುಕಿರ್ಬೇಕು ಅಂದ್ಬಿಟ್ಟು ಮಾತಾಡ್ತಾ ಇದ್ದೆ. ಯಾರಪ್ಪ ಐಡಿಯಾ ಕೊಟ್ಟಿದ್ ಸೂತ್ರಧಾರ? ಪ್ರ್ಯಾಂಕ್ ಹೆಂಗಿರು ಟೈಮ್ ಪಾಸ್ ಆಗ್ಬೇಕಲ್ಲ, ಹಂಗೆ ಪ್ರ್ಯಾಂಕ್ ಮಾಡೋಣ ಅಂದ್ಲು. ನಾನು ತೇಜಾಗ್ ಮಾಡೋಣ ಅನ್ಕೊಂಡೆ. ತೇಜಾಗ್ ಹೆಂಗಿರು ನನ್ನ ಹತ್ರ ಅವಳ ನಂಬರ್ ನನ್ನ ಹತ್ರ ಇರುತ್ತೆ, ನನ್ನ ನಂಬರ್ ಅವನ ಹತ್ರ ಇರುತ್ತೆ. ಅದಕ್ಕೆ ಯಾರಾದ್ರೂ ಹೊಸರು ಯಾರಾದ್ರೂ ಬೇಕಿತ್ತು. ಸಕ್ಸಸ್ಫುಲಿ ಪ್ರ್ಯಾಂಕ್ ಆದ ಸುದೀಪ್ ಅವರೇ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಯೋರ್ ಟೈಮ್. ಯಾಕೆ ವಿಡಿಯೋ ಮಾಡ್ಕೊಂಡ್ಬಿಟ್ರ? ಇಲ್ಲಪ್ಪ, ಏನ ಈ ಟ್ಯೂನಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ತಾನೇ ಅರ್ಥ. ಅಯ್ಯೋ ದೇವ್ರೆ. ಸೊ ಬೇಕಾದನ್ನ ಹಾಕಿ ಎಲ್ಲಾನು ಹಾಕದೆ. ಓ ಶರತ್ಗೆ ಫೋನ್ ಮಾಡ್ತಾವ್ರೆ, ಮಾಡಿಲ್ಲ. ಫುಲ್ ಗೊರಕೆ ಹೊಡಿತಿರ್ತಾರೆ ಅನ್ಸುತ್ತೆ ಶರತ್ ಅವರು. ನಿತ್ಯನೂ ಪಿಕ್ ಮಾಡಲ್ಲ ಗೈಸ್, ನನ್ನ ಪ್ರಕಾರ. ಅವಳು ಫುಲ್ ಗೊರಕೆ ಹೊಡಿತಿರ್ತಾಳೆ. ಏನಕ್ಕೆ ಮಾಡಿದೆ ಏನಂತ ಹೇಳ್ತೀಯ? ಈಗ ಏನ್ ಮಾಡ್ತಿದ್ದೆ ಅಂತ ಕೇಳ್ತೀನಿ. ನಿದ್ದೆ ಮಾಡ್ತಿದ್ಯಾ? ಓ ಹಲೋ, ಹ್ಯಾಪಿ ಬರ್ಡೇ ತೇಜ. ನಿನ್ ಬರ್ಡೇ ಅಲ್ಲ ಇವತ್ತು? ಏನಪ್ಪ ಅನ್ಕೊಂಡೆ, ಇವತ್ತೇ ಅನ್ಕೊಂಡೆ, ಅದಕ್ಕೆ ಫೋನ್ ಮಾಡಿದ್ ನಾನು. ಹ್ಯಾಪಿ ಬರ್ಡೇ ತೇಜ. ಟೈಮ್ ಪಾಸ್ ಮಾಡ್ದೆ. ಸಂಧ್ಯೆ ಇಲ್ಲೇ ಅವಳೆ.
ನಂಗೆ ಗೊತ್ತು ವಿಡಿಯೋ ಆಡ್ ಮಾಡ್ಕೊಂಡವಳ ಇಲ್ಲ ನನ್ನ ಎಪ್ಪತ್ತು ಫುಟ್ಬಾಲ್ ಕಣಕ್ಕೆ ಅಂತ ಅನ್ಕೊಂಡಿದ್ದೆ. ಗುಡ್ ಗರ್ಲ್. ಸೀರಿಯಸ್ ಆಗಿ ನಂಗೀಗ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಅದಕ್ಕೆ ಕಾಲ್ ಮಾಡ್ದ 12:49 ನಾನು ನೆನ್ಪದ್ನ. ಪ್ರಾಮಿಸಿ ಅದು ಮಧ್ಯಾಹ್ನ ನಾನು ಮಧ್ಯಾಹ್ನ ಫುಲ್ಲು ನಿದ್ದೆ ಮಾಡ್ಬಿಟ್ಟಿದ್ದೆ, ಅದಕ್ಕೆ ಇವಾಗ ನಿದ್ದೆ ಬರ್ತಿರ್ಲಿಲ್ಲ. ಅಯ್ಯೋ ಈ ತರ ಎಲ್ಲ ಆಯ್ತಾ ನಿಂಗೆ? ನಾನ್ ಬೆಳಗ್ಗೆಯಿಂದ ಸಂಜೆವರೆಗೂ ನಿದ್ದೆ ಮಾಡಿದ್ರೆ ರಾತ್ರಿ ಆದ್ರೆ ಪಕ್ಕ ನಿದ್ದೆ ಮಾಡ್ಬಿಡ್ತೀನಿ. ನನ್ಗಿಲ್ಲ. ಇವತ್ತು ಯಾಕೋ ನಿದ್ದೆ ಮಾಡಿಲ್ಲ ಮಿಸ್ಟೇಕ್ ಆಗಿ. ಯಾಕೆ? ನೆಕ್ಸ್ಟ್ ಕಂಟೆಂಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಏನ ಮಾಡಿ ಇಂಟ್ರೆಸ್ಟಿಂಗ್ ಮಾಡಲಿ ಡಬ್ಬಾ ಫುಲ್ಲು ಬಾಯ್ಸಿದ್ದ ಕಂಟೆಂಟ್ ನೋಡ್ತೀನಿ. ಹ್ಞೂ ನೋಡಿದೆ, ಚೆನ್ನಾಗೈತೆ. ಸಮಥಿಂಗ್ ನ್ಯೂ. ತೇಜ ತೇಜ ಹೇಳೆ. ನನ್ಗೊಬ್ರ ಮೇಲೆ ಕರೆಂಟ್ ಕ್ರಶ್ ಆಗೋಗಿದೆ ತೇಜ. ಮತ್ತೆ ಅದೇ ಸಮಥಿಂಗ್ ನ್ಯೂ. ನಮ್ಗೆ ನಮ್ ಜೀವನದಲ್ಲಿ ಏನಾದ್ರು ಬೇರೆ ಬೇಕು, ಹೊಸದು ಬೇಕು. ತೇಜ ಈಸ್ ಅ ಡ್ಯಾನ್ಸರ್. ತೇಜ ಹಾ ಮೊನ್ನೆ ಡ್ಯಾನ್ಸ್ ಮಾಡಿ ಡ್ಯಾನ್ಸರ್ ಅಂತ ಹೇಳ್ಬೇಡ. ಏ ಇಲ್ಲ ತೇಜ, ಅವರಲ್ಲ. ಸರಿ ಗುಡ್ ಗರ್ಲ್. ಎಲ್ಲಿರ್ತಾನ ಡ್ಯಾನ್ಸರ್? ನೀನ್ ಯಾಕೆ ತೇಜ ಹಿಂಗ್ ಮಾತಾಡ್ತಾ ಇದ್ಯಾ? ಎಲ್ಲಿರ್ತಾನ ಡ್ಯಾನ್ಸರ್ ಒಂದೇ. ಅಲ್ಲ ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಎಲ್ಲಿದ್ಯಾ ನೀನು? ನಾನು ಹುಣಸೂರಲ್ಲಿ ಇದ್ದೀನಿ. ಅವನು ಹುಣಸೂರಲ್ಲೇ ಇರ್ತಾನ. ಲೇ ತೇಜ ಅಲ್ಲ ನೀನ್ ಹುಣಸೂರಲ್ಲಿ ಇದ್ರೆ ನನ್ ಏನ್ ಮಾಡ್ತಿದ್ಯಾ ಅಲ್ಲಿ? ಈ ಟೈಮಲ್ಲಿ ಎದ್ದು ಕುತ್ಕೊಂಡು ವಾತಾವರಣ ನೋಡ್ತಾ ಇದೀನಿ. ಹೇಗೈತೆ ಗಿಡ ಮರ ಗಾಳಿ ಬೆಳಕು. ರಾಂಗ್ ಟೈಮಲ್ಲಿ ಲೇ ದೆವಾಗಿ ಏನಾದ್ರು ಮಾಡ್ಕೊಂಡೈತೇನ್ಲೇ? ನೀವೇನ್ ಮಾಡ್ತಾ ಇದ್ರಿ ಈ ಟೈಮಲ್ಲಿ ಎದ್ದು ಕುತ್ಕೊಂಡು? ನಾವು ಬೆಳಿತಿರೋ ಹುಡುಗರು ಏನೋ ಮಾಡ್ತೀವಿ, ನೀವು ಅಂಕಲ್ಗಳು ಏನ್ ಮಾಡ್ತೀವಿ? ಬೆಳಿತಿರೋ ಹುಡುಗಿರು ಏನೇ ಮಾಡ್ತಾ ಇದ್ದೀರಾ? ಅಂಕಲ್ ಬೆಳಿತಾ ಇದ್ದೀರಾ ಟಾರ್ಚ್ ಲೈಟ್ ಅಲ್ಲಿ? ಟಾರ್ಚ್ ಲೈಟ್ ಅಲ್ಲ, ಟ್ಯೂಬ್ ಲೈಟ್ ಅಲ್ಲಿ ಏನನ್ ಬೆಳೆಸ್ತಾ ಇದ್ದೀರಾ? ಬೆಳಿತಾ ಇರೋ ಹುಡುಗಿರು. ಇಲ್ಲ ಇಲ್ಲ, ನಮ್ಮ ಮನೇಲಿ ಬಲ್ಪ್ ಐತೆ. ಟ್ಯೂಬ್ ಲೈಟ್ಗಳಿಲ್ಲ ನಮ್ಮ ಮನೇಲಿ, LED ಹಾಕ್ಸವ್ರೆ. ಸರಿ LED ಲೈಟ್ ಅಲ್ಲ, ಅದೇನ್ ಬೆಳೆಸ್ತಾ ಇದೀವಿ ಹೇಳಮ್ಮ? ನೀನ್ ಫೋನ್ ಮಾಡ್ತಿದ್ದೀನಿ, ಮಾತಾಡ್ತಿದ್ದೀನಿ ನಿನ್ ಜೊತೆ. ವಿಡಿಯೋ ಮಾಡ್ತಾವ್ನ ಅವಳು. ವಿಡಿಯೋ ಮಾಡ್ತಾಳ? ಇದೆಲ್ಲ ಹಾಕ್ಬೇಡ, ಸೀರಿಯಸ್ ಆಗಿ ಹಾಕ್ಬೇಡ. ಎಲ್ಲಾದ್ರೂ ಡ್ಯಾಮೇಜ್ ಮಾಡಿಕ್ಕಿದ್ದಿಲ್ಲ. ಇಲ್ಲ ಸರಿಯಾಗಿ ಕಟ್ ಮಾಡಿ, ಸೀರಿಯಸ್ ಆಗಿ ಕಟ್ ಮಾಡಿ. ಆಚೆ ಬರ್ತೈತೆ, ಅದು ಸುಟ್ಟೋಯ್ತಾಜಿ. ಮಗ ತೋರ್ಸು ಒಂದ್ಸತಿ ಈ ಕಡೆ. ಎಸ್, ನನ್ನ ಮುಖ ನೋಡಿ. ಇಲ್ಲಿ ಸಿಕ್ಕುವ ರಾಣಿಗೆ ಕಮ್ಮ ಅದ್ಯಾವುದೋ ಮಾಡಿದ್ಯಲ್ಲ ಅಜ್ಜಿ. ಇವತ್ತು ಮಾಡಿದೆ ಆಯ್ತಾಯ್ತು. ಅಜ್ಜಿ ಹಿಂಗೇನಾ? ಹಂಗೆ ಹಂಗೆ ಮಾಡು. ಅಜ್ಜಿ ಯಾಕಜ್ಜಿ ನಂಗೆ ಹಿಂಸೆ ಕೊಡ್ತೀಯಾ? ಎಲ್ಲ ಕಲಿಬೇಕಮ್ಮ, ಎಲ್ಲ ಕಲ್ತ್ಕೊಂಡ್ರೇನೆ ಜೀವನದಲ್ಲಿ. ಯಾರು ಏನು ಬರಲ್ಲ. ನಿಮ್ಮ ಮೊಮ್ಮಗಳಿಗೆ ಅನ್ಬೇಡ್ದು ಮದ್ವೆ ಹಿಂಗ ಈ ರೀತಿನಾ? ಅಮ್ಮ ತಾಯಿ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಸಾಕ್ಬಿಡು. ನಿನ್ಗೆ 39,000 ರೂಪಾಯಿ ಸುಮ್ಮನೆ ಕಟ್ಟಿರೋದ ಬಸ್ಸಿಗೆ. ಅವಳು ಹೋಗಿ ಗಡಿ ಬಿಡಿ ಹೋಗ್ತಾನೆ ಇರ್ತಾರೆ. ನಿನ್ ಕೊಟ್ಟಿದ್ ನಾನು 29,000 ಸುಮ್ಮನೆ ಬತ್ತಾಯ ದುಡ್ಡು. ಗಾಡಿ ನನ್ ಗಡಿ ಬಿಡಿ ಗಾಡಿಯಲ್ಲಿ ಹೋಗೋಣ ತಿಳಿದಿರ್ತಾನೆ ನಿನ್ಗೆ ಗೊತ್ತೇ. 20,000 ರೂಪಾಯಿ ಇಬ್ರು ಕಟ್ಟಿ ಜೂಡ ಮಾಡ್ತಾರೆ ಅಲ್ಲಿ. ಜ್ಞಾನ ಇಲ್ಲ ನಿನ್ಗೆ. ಇಲ್ಲಿ ದುಡ್ಡಲ್ಲ, ನಾನು ನಿನ್ ದುಡ್ಡು ಹಾಕೋದು. ಏನ್ ಹೇಳ್ತೀನಿ? ಸುಮ್ಮನೆ ಬತ್ತ ದುಡ್ಡು ನನಗೆ 10 ರೂಪಾಯಿ ಜಾಗ ಇನ್ನೊಬ್ರು ಕೇಳ್ತಾರೆ. ಹೆಂಗ್ ಕೇಳ್ತಾರೆ? ಆ ಪಾಪಿ ಮುಡ ಮಕ್ಕಳು ದುಡ್ಡುಗಳು ಇಸ್ಕೊಂತಾರೆ. ದುಡ್ಡುಗಳು ಇಸ್ಕೊತ ಕರಲ್ಲ ಅಂತ ನಾನು ಇಲ್ಲಿ ಕಟ್ಟೆ ನಿಂಗೆ ದುಡ್ಡು ಟಂಡ್ ಹಾಕಿದ 3 ಗಂಟೆ ಆದಾಗ ಹೋಗ್ತಾ ಇತ್ತಲ್ಲ ನನ್ನ ಮಕ್ಳು ಅಂತ. ಎಂತ ಇದು ಹಾಕ್ಬೇಕಂದ್ರೆ ಸೌಂಡು. ಅಯ್ಯೋ ಅಮ್ಮ ಮಗು ಮಾತಾಡ್ಬೇಕು. ಆದ್ರೂ ಹೋಗ್ಬೇಕು ಜುಗೆ ಮತ್ತೆ ದುಡ್ಡು ನನಗೆ. ಆ ಕಾಲೇಜಲ್ಲಿ ನನ್ ಮೆಸೇಜ್ ಬರ್ತಾ ಇಲ್ಲ. ನಿನ್ ಕಾಲೇಜಿದ್ದು ಮೆಸೇಜ್ ಬರಂಗ್ ಮಾಡು. ನಿನ್ ನಂಬರ್ನ ಡಿಲೀಟ್ ಮಾಡಿಸ್ಬಿಟ್ಟು
ಬಿಟ್ಟಿರ್ಬೇಕು. ಮಾರು ಇಲ್ಲಾಂದ್ರೆ ಅಷ್ಟು ಬಂದ ಶರೀರ ಆಮೇಲೆ ಬರ್ತಾನೆ ಇಲ್ಲ ಸ್ಟಾರ್ಟಿಂಗ್. ಬತ್ತ ಅಂತ ಹೇಳಿರೋರು ಮೊನ್ನೇನೋ ಬಂದಿತ್ತು, ಏನೋ ಮೆಸೇಜ್. ಏ ಕಂತ್ರಿ ಏನ್ ಮಾಡಿದ್ಯಾ ಹೇಳೆ ಬಿತ್ರಿ ನೀನೇನೋ ಮಾಡಿರ್ತೀಯ ನನಗೆ ಗೊತ್ತು. ಮಾಡಿದ್ದೀರಾ ನೀವು? ಏನಮ್ಮ ಏನ್ಪ ನಿನ್ ಪ್ರಾಬ್ಲಮ್? ನೀನ್ ಮಾಡಿದ್ರೆ ನಂಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಮೂವರ್ ಸೇರ್ಕೊಂಡೇನೆ ಲೆಕ್ಕ ಬಿಡು. ಹ್ಞೂ ಪಾಪ ಕರೆಕ್ಟ್. ಏನೇ ಇದ್ರು ನಾವು 3 ಜನನೇ ಇರ್ಬೇಕು. ಐ ಲವ್ ಯು ಪಾಪ. ನೀವು ಆದ್ರೂ ನಮ್ಮ ಅಪ್ಪ ನೋಡಿ ಗೈಸ್ ಡುಮ್ಮ ಡುಮ್ಮ ಚಿಕ್ಕ 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 ಚೆನ್ನಾಗಿದೆ ಪುಟ. ನಾನು ಅಮ್ಮ ನಾನು ಹೆಸರು ಏನೇನೆಲ್ಲ ತಗೊಂಡ್ಬಂದು ಕೊಟ್ಟಿಲ್ಲ ಅಮ್ಮ. ಬಿಲ್ ರಜೆ ದಿನ ಬಂದಿರೋ ಬಿಲ್. ಏಯ್ ಅಲ್ಲಿ ಬಿಡ್ಬೇಡ್ವೆ ನೀನು. ಥು. ಅಮ್ಮ ಅಮ್ಮ ನಿನ್ ಗಂಡಂಗ್ ನಾನು ಏನೇನೆಲ್ಲ ತಗೊಂಡ್ಬಂದು ಕೊಟ್ಟಿಲ್ಲ. ಏನೇನ್ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡಿ ಎಷ್ಟೆಷ್ಟೆಲ್ಲ ತಗೊಂಡ್ಬಂದು ಕೊಟ್ಟಿಲ್ಲ. ನಿನ್ ಗಂಡನ ಆಫೀಸಲ್ಲೇ ಕೆಲಸ ಮಾಡಿ ತಗೊಂಡ್ಬಂದು ಕೊಟ್ಟಿಲ್ಲ ನಾನು. ಎಲ್ಲ ತನಕ ಎಲ್ಲ 4 ಯಾವ್ದಾದ್ರು ಒಂದಿನ ಹೇಳ್ಕೊಂಡಿದ್ಯಾ? ಒಂದಿನ ಇಲ್ಲ ತಡಿಬೇಡಪ್ಪ ಸುಮ್ಮನೆ ನಮ್ಮನೆ ಹಿಡ್ಕೊಪ್ಪ. ಏಯ್ ಎಲ್ಲ ನಾ ಪುಲಿ ಎಲ್ಲ ಕರ ಮನೆ ಹಿಡ್ಕೊಂಬಷ್ಟೇ. ನನ್ನ ಫ್ಯಾಮಿಲಿ 5 ಜನ ಸೇರ್ಕೊಂಡು ನಾವು ಜೊತೆಲಿ ಇದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀವಿ. 7 ಜನ ಸೇರ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದೀವಿ. ಇಲ್ಲಪ್ಪ ನೀನ್ ನನ್ ಮನ್ಸಿಗೆ ಫುಲ್ ಬೇಜಾರ್ ಮಾಡ್ಬಿಟ್ಟೆಪ್ಪ. ಇರ್ಲಿ ಬರ ಬಿಡಮ್ಮ ಏನು ಇವಾಗ ಅಪ್ಪ ಜಾಕೆಟ್ ಚೆನ್ನಾಗೈತಪ್ಪ. ನನ್ನ ಮಗ್ಳು ಇಸ್ಕಟ್ಟಿದ್ದು. ಆಯ್ತಪ್ಪ ನಾವು 7 ಜನನು ನಾವು ಸೇರ್ಕೊಂಡ್ಗೆ ಏನೋ ಒಂದು ಮಾತಾ ಇದೀವಿ ಪುಟ. ಪುಟ್ಟ ಗಿಟ್ಟ ಅನ್ನೋದೆಲ್ಲ ಸುಮ್ನೆ ಗೈಸ್. ಬರೀ ಹೇಳ್ಕೊಂಡ್ರೆ ಇಷ್ಟ ನಮ್ಮ ಅಪ್ಪನ್ಗೆ. ಕಾಗೆ ಮಕ್ಳು ಕಪ್ಪಾದನು ಕಾಗೆ ತುಂಬಾ ಇರ್ತಾನೆ. ಕೋಳಿ 12 ಮರಿ ಮಾಡಿದ್ರು 12 ಮರಿ ಅತ್ತ ಅಪ್ಪ ಮುಂದಿರೋ 8 ನಾವು ಇದನ್ನ ಹೇಳ್ಕೊಳಲ್ಲ. ಹಿಂಗ್ ತಪ್ಸ್ಕೊಂತೀವಿ ಮನೆಗೆ ನಾನು ಇಬಾರ್ದು ಬಾಧೆ ಬೀಳ್ಬಾರ್ದು ಅಂತ ಜರ್ಕಿಂಗ್ ಹಾಕೊಂಡಿದೀನಿ ಅನ್ಬಿಟ್ಟು ಕಾಗೆ ಬಗ್ಗೆ ಹೇಳ್ತಾರೆ. ನಮ್ಮಪ್ಪ ಕಪ್ ಜರ್ಕಿನ್ ಹಾಕಿದ್ರೆ ಕಾಗೆ ಬಗ್ಗೆ ಹೇಳ್ತು. ವೈಟ್ ಜರ್ಕಿನ್ ಹಾಕಿದ್ರೆ ಸ್ವಾನ್ ಬಗ್ಗೆ ಹೇಳ್ತಿತ್ತು. ಮಮ್ಮಿ ಏನೇನಿಂದ ಮಮ್ಮಿ ಮಮ್ಮಿ ಹೇಳು ಮಮ್ಮಿ. ನಾನು ಆಗದೆ ಲವ್ ಮ್ಯಾರೇಜ್ ಮಮ್ಮಿ. ಮಮ್ಮಿ 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 ನಾನು ಲವ್ ಮ್ಯಾರೇಜ್ ನಮ್ಮ ಅಪ್ಪ ಹತ್ರ ರಾತ್ರಿ ಹೊತ್ತು ಕೆಮ್ಮಿ ನಮ್ ಲವ್ ವಿಷಯ ಹೇಳ್ಬಿಡು ಮಮ್ಮಿ. ಅಮ್ಮ ಅದು ಆಡಮ್ಮ ನಮ್ಮಂತವ್ರಿಗೋಸ್ಕರ ಕೆಲವೊಂದು ಆಟ ಬರ್ದಿರ್ತಾರೆ. ಇನ್ನೊಂದವ್ರಿಗೋಸ್ಕರ ಯಾವ್ದಾದ್ರು ಆಟ ಬರ್ದಿದಾರ? ಯಾವ ಆಟ ಬರ್ದಿದಾರ ಹೇಳು? ಬಿಡು ಅಂತ ಹೇಳ್ಬಿಟ್ಟು. ಇದು ರೀಸೆಂಟ್ ವಿಡಿಯೋ ಅಲ್ಲ, ಇದು ತುಂಬಾ ಹಳೆಯ ವಿಡಿಯೋ. ಬಟ್ ಎಲ್ಲ ಮರ್ಚ್ ಮಾಡಿ ಹಾಕಿದ್ದೀನಿ. ಯಾಕಂದ್ರೆ ಈ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಬಟ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ಪೋಸ್ಟ್ ಮಾಡಿದ್ದೀನಿ. ತುಂಬಾ ಹಳೆ ವಿಡಿಯೋನೇ ಇದು. ಸೊ ಎಲ್ಲರೂ ಕಮೆಂಟಲ್ಲಿ ಹಾಕಿ ನನಗೆ ಹೋಗಬೇಡಿ. ನಾಳೆ ಹೊಸ ಚಾಲೆಂಜ್ ವಿಡಿಯೋ ಜೊತೆ ಬರ್ತೀನಿ. ಬಟ್ ಹಳೆ ವಿಡಿಯೋ ಆಗಿದ್ರು ಕಂಟೆಂಟ್ ಸಕ್ಕತ್ತಾಗಿತ್ತು. ನಾನು ಮಿಸ್ ಲೈಕ್ ಅದನ್ನು ಹಾಕ್ದಿರಂಗೆ ಇರಬೇಕು ಅಂತ ಇರಲಿಲ್ಲ, ಅದಕ್ಕೋಸ್ಕರ ಹಾಕಿದೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡ್ತೀವಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ